ಮಕ್ಕಳನ್ನು ಹತೋಟಿಗೆ ತರಬೇಕು ಅಂತಂದರೆ ಮೂಲ ಶ್ರೀ ರಮಣ ಮಹರ್ಷಿ ಕೇಳಿದ್ದೀರಾ? ಕಲಿಯುಗದಲ್ಲಿ ಜೀವನ್ಮುಕ್ತಿ ಪಡೆದವರು ಎರಡು, ಆತ್ಮನ್ನ ಬಿಡುಗಡೆ ಮಾಡಿ ತಿರುಗಿ ದೇಹದ ಒಳಗೆ ಹಾಕೊಂಡವರು ಇಬ್ಬರೇ ಇಬ್ಬರು. ಒಬ್ಬರು ರಮಣ ಮಹರ್ಷಿ, ಇನ್ನೊಬ್ಬರು ಶ್ರೀ ರಾಮಕೃಷ್ಣ ಪರಮಹಂಸರು. ಉಳಿದವರೆಲ್ಲ ಮುಕ್ತಿ ಪಡ್ಕೊಂಡಿದ್ದಾರೆ ಹೊರತು ಜೀವನ್ಮುಕ್ತಿ ಪಡೆದಿಲ್ಲ. ಜೀವ ಇರುವಾಗಲೇ ಮುಕ್ತಿ ಪಡೆದಿದ್ದು ಇವರಿಬ್ಬರು. ರಮಣ ಮಹರ್ಷಿ ಹೇಳ್ತಾರೆ ಧ್ಯಾನ ಅಂದರೆ ಏನು ಅಂತ. ತಮಿಳು ಹೇಳ್ತಾರೆ ಸುಮ್ಮನೆ ಇರು. ನೀವು ಇದ್ದು ನೋಡಿ, ಸುಮ್ಮನೆ ಇದ್ದು ನೋಡಿ. ಉತ್ತರ ನಿಮ್ಮ ಹೆಂಡತಿ ಏನು ಹೇಳ್ತಾರೆ ನೋಡಿ, ಅವ್ರು ಮಾತಾಡ್ತಿರ್ತಾಳೆ, ಸುಮ್ಮನೆ ಇರಿ ನೋಡೋಣ. ಜಗಳಕ್ಕೆ ಬರ್ತಾಳೆ, ಏನ್ರಿ ಎಲ್ಲಿದ್ದೀರಿ, ಎಲ್ಲಿದೆ ತಲೆ, ಏನು ಯೋಚನೆ ಮಾಡ್ತಿದ್ದೀರಾ, ನಾ ಪ್ರಶ್ನೆ ಕೇಳ್ತಿದ್ದೀನಿ ಉತ್ತರ ಕೊಟ್ಟಿಲ್ಲ ನೀವು. ರಮಣ ಮಹರ್ಷಿ ಹೇಳಿದ್ದಾರೆ ಸುಮ್ಮ ಇರು ಅಂತ. ನಾನು ಸುಮ್ಮನೆ ಇದ್ದೀನಿ, ಸುಮ್ಮನೆ ಇರು. ಲೆಫ್ಟ್ ಅಂಡ್ ರೈಟ್ ತಗೊಂಡಿದ್ದಾರೆ. ಅಬ್ಸರ್ವ್ ಸೈಲೆನ್ಸ್. ಇದು ಪಬ್ಲಿಕ್ ಅಲ್ಲಿ ನಾವು ಸುಮ್ಮನೆ ಇರಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಅಂತ ಒಂದು ಟೈಮ್ ಅಲೋಕೇಟ್ ಮಾಡ್ಕೋಬೇಕು ನೀವು, ಒಂದು ದಿನ ಅಲೋಕೇಟ್ ಮಾಡ್ಕೋಬೇಕು ನೀವು. ಆ ಪರ್ಟಿಕ್ಯುಲರ್ ದಿನದಲ್ಲಿ 1 ನಿಮಿಷ